ಈ ಮರ ಯಾವುದು ಅಂತ ಎಲ್ಲರಿಗೂ ಗೊತ್ತಿರ್ಬೋದು, ಸೀಬೆಕಾಯಿ ಗಿಡ. ನಾನು ಬರೋತ್ತಿಗೆ ಇರ್ಲಿಲ್ಲ. ಓಕೆ, ಈ ಸೀಬೆಕಾಯಿ ಗಿಡ ಇರ್ಲಿಲ್ಲ. ಸೊ ಇದನ್ನ ಶಶಿ ತಂದಿರೋದು, ಅಂದ್ರೆ ಇವನ್ ತಮ್ಮ ತಂದು ಓಕೆ ನೆಟ್ಟಿರೋದು ಅಪ್ಪ. ಸೊ ಇದು ಎಷ್ಟು ದೊಡ್ಡದಾಗಿದೆ ನೋಡಿ. ಇದು ಸೀಬೆಕಾಯಿ ಮರ ನಮ್ಮ ಮನೇಲಿ ಇರ್ಲಿಲ್ಲ, ಅಂದ್ರೆ ನಾನ್ ಬರೋತ್ತಿಗೆ ಇರ್ಲಿಲ್ಲ. ಇವ್ರು ಮೊದ್ಲು ಇಟ್ಟಂತೆ, ಅದನ್ನ ಕಡ್ದಾಕಿದ್ರಂತೆ. ಇಲ್ಲಿ ನೋಡಿ ನನ್ನ ಅಷ್ಟೇ ಹೈಟ್ ಬೆಳೆದಿದೆ. ಅವಾಗ ಅವ್ನು ಸಚಿ ತಂದು ನೆಟ್ಟಾಗಿ ಇಷ್ಟೇ ಚಿಕ್ಕ ಪುಟಾಣಿ ಇತ್ತು. ಅವ್ನು ತಂದು ಚಿಕ್ಕದ್ರಲ್ಲೇ 2 ಕಾಯಿ ಬಿಟ್ಟಿದ್ದು, 2 ಕಾಯಿ ಬಿಟ್ಟಿದ್ದು. ಸುಮ್ನೆ ಬಿದ್ದೋಯ್ತು. ಅವನ ಕೈಲಿ ಏನು ಬರಲ್ಲ ನೆಟ್ರೆ. ನಾನ್ ನೆಟ್ರೆ ಸಕ್ಕದ ಬರ್ತವೆ ಗಿಡಗಳು. ಅವನು ನೆಡ ಅಂತದ್ ಅದು ದೊಡ್ಡ ಸಾಹಸ ಆಗ್ಬೇಕಾಯ್ತು ನೆಡ. ಅದು ಯಾವಾಗ ನೆಡ್ತಾನೆ ಗೊತ್ತಿಲ್ಲ ಒಂದ್ ಗಿಡನ. ನೋಡಿ ಇದು ಆಯ್ತಾ. ಇನ್ನೊಂದು ತೋರಿಸ್ತೀನಿ. ಇದನ್ನು ನಾವು ಬ್ಯಾಂಗ್ಳೂರಿಂದ ಒಂದು ಲಿಚ್ಚಿ ಗಿಡನ ತಂದು ಕೊಟ್ಟಿದ್ವಿ. ಅದು ಎಷ್ಟು ದೊಡ್ಡದಾಗಿದೆ ಅಂತ ತೋರಿಸ್ತೀನಿ. ಅಂಡ್ ಇದು ಲಿಚ್ಚಿ ಗಿಡ ಆಯ್ತಾ. ಈ ಲಿಚ್ಚಿ ಗಿಡನ ತೋರಿಸ್ತಾನೆ ನಾನು ಇನ್ನೊಂದ್ಸತಿ, ಲೈಕ್ ಕರೆಕ್ಟ್ ಆಗಿ ಫೋಟೋ ತೋರಿಸ್ತಾನೆ ಹೆಂಗಿದೆ ಅಂತ. ಇದು ಲಿಚ್ಚಿ ಗಿಡ. ಇದು ನಾವು ಬ್ಯಾಂಗ್ಳೂರಿಂದ ತಂದು ಕೊಟ್ಟಿದ್ದು. ಸೊ ಇದು ನೆಟ್ಟಿದ್ದಾರೆ ನೋಡಿ, ಇದು ಎಷ್ಟು ದೊಡ್ಡದಾಗಿದೆ. ಈಗ ಹಣ್ಣುಗಳೆಲ್ಲ ಬೆಳೆದ್ರೆ ಸಖತ್ತಾಗಿರುತ್ತೆ ಲಿಚ್ಚಿ. ಸೊ ಇದನ್ನ ಈ ಫೋಟೋನ ಇವನು ತೋರಿಸ್ತಾನೆ ಹೆಂಗಿದೆ ಅಂತ. ರೂಬಿ ಅಂತ ಇದ್ದಾನೆ, ಅವನ ಹೆಸರೇ ರೂಬಿ. ಅವನು ಕೊಟ್ಟಿರೋ ಗಿಡ ತಗೊಂಡು ನಟ್ಟಿ ಇಷ್ಟು ದೊಡ್ಡ ಆಗಿದೆ. ಇಷ್ಟು ದೊಡ್ಡ ಆಗಿದೆ ಅಲ್ವಾ. ಸೀಬೆಕಾಯಿ ಮರಕ್ಕಿಂತ ಮುಂಚೆ ತಂದಿದ್ದ ಗಿಡ ಇದೆ, ಆದ್ರೆ ಸೀಬೆಕಾಯಿ ಮರನೇ ಅಷ್ಟು ದೊಡ್ಡ ಬೆಳೆದ್ಬಿಟ್ಟಿದೆ. ಇದು ಇನ್ನ ಇಷ್ಟೇ ಬೆಳೆದಿದೆ. ಇದು ಬೆಳೆಯಕ್ಕೆ ಅಷ್ಟೇ ಇದೆ. ಇದು 2 ವರ್ಷದಿಂದ ಅದೇ ಇಷ್ಟೇ ಇದೆ. ಇದು ಅದು 1 ವರ್ಷಕ್ಕಿಂತ ಮುಂಚೆ, ಅದು 1 ವರ್ಷನೂ ಆಗ್ಲಿಲ್ಲ, ಅಷ್ಟು ಬೇಗನೆ ಬೆಳೆದಾಗಿದೆ ಅದು.